ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿತನಾದರದಿ ಕೇಳುವುದು. ವಿಷ್ಣು ಸರ್ವೋತ್ತಮನು ಪ್ರಕೃತಿ ಕನಿಷ್ಠಳೆ ನಿಪಳನಂತ ಗುಣ ಪರಮೇಷ್ಠಿ ಪವನರು ಕಡಿಮೆ ವಾಣಿ ಭಾರತಿಗಳ ಧಮ. ವಿಷ್ಣು ವಹನ ಫಣೀಂದ್ರ ಮೃಡರಿಗೆ ಕೃಷ್ಣ ಮಹಿಷಿಯರ ಧಮರಿವರೊಳು ಶ್ರೇಷ್ಠಳೆ ನಿಪಳು ಜಾಂಬುವತಿ ಆವೇಶ ಬಲದಿಂದ. ಜಯ ರಾಸೋತ್ಸವರತ ಲಕ್ಷ್ಮೀಶ ಸತತ ಸುಖಾರ್ಣವ ಜಯ ಕಂಜಾಕ್ಷ. ಜಯ ಜನನೀ ಕರಪಾಶ ಸುಬದ್ಧ ಹರಣಾನ್ನಮನೀತಸ್ಯ ಸುರೇಶ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಅಣುತಾರತಮ್ಯ ಸಂಧಿ ಪದ್ಯ 1. ವಿಷ್ಣು ಸರ್ವೋತ್ತಮನು ಪ್ರಕೃತಿ ಕನಿಷ್ಠಳ ನಿಪಳನಂತ ಗುಣ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥ ದಾಸಾರ್ಯರು ಶ್ರೀ ಪರಮಾತ್ಮನನ್ನು ಪ್ರಾರಂಭ ಮಾಡಿಕೊಂಡು ಷಣ್ಮಹಿಷಿಯರ ಪರ್ಯಂತ ತಾರತಮ್ಯ ಕ್ರಮವನ್ನು ತಿಳಿಸ್ತಾರೆ. ಬೃಹತ್ ತಾರತಮ್ಯ ಸಂಧಿಯಲ್ಲಿ ವಿವರಿಸಿದ ವಿಷಯಗಳನ್ನು ಸಂಕ್ಷಿಪ್ತವಾಗಿ ನಿರೂಪಿಸಿದ್ದಾರೆ. ಈ ಕಾರಣದಿಂದ ಈ ಪ್ರಸಕ್ತ ಸಂಧಿಯನ್ನು ಅರುಣು ತಾರತಮ್ಯ ಸಂಧಿ ಅಂತ ಕರೆದಿದ್ದಾರೆ. ಗುಣ ಪರಿಪೂರ್ಣನಾದ ಸರ್ವತಪ್ತನಾದ ಶ್ರೀಹರಿಗೆ ವಿಷ್ಣು ಎಂಬ ನಾಮ. ವೃಷತ್ ವ್ಯಾಘ್ರೌ ಎಂಬ ಧಾತು ಪ್ರಕ್ರಿಯಾ ರೀತಿ ಸರ್ವತ್ರ ಪರಿಪೂರ್ಣನಾಗಿ ವ್ಯಾಪ್ತನಾಗಿರುವುದರಿಂದ ವಿಷ್ಣು ಶಬ್ದವಾಚ್ಯನು. ವಿಷ್ಣು ಶಬ್ದವಾಚ್ಯನಾದ ಶ್ರೀಮನ್ನಾರಾಯಣನೇ ಸರ್ವ ಪ್ರಕಾರಗಳಿಂದಲೂ ಉತ್ತಮೋತ್ತಮನು. ಇದರಿಂದ ವಿಷ್ಣುವೇ ಸರ್ವೋತ್ತಮನು, ಪ್ರಥಮ ಕಕ್ಷದಲ್ಲಿರುವವನು. ಶ್ರೀ ರಮಾದೇವಿಯು ಪ್ರಕೃತಿ ನಾಮಕಳು. ಜಗತ್ತಿನ ಸೃಷ್ಟಿಗೆ ಸೂಕ್ಷ್ಮ ಪ್ರಕೃತಿ ಉಪಾದಾನ ಕಾರಣವು. ಪ್ರಕೃತ್ಯಾತ್ಮಕವಾದ ಗುಣತ್ರಯಗಳ ವೈಷಮ್ಯವೇ ಜಗತ್ತಿನ ಸೃಷ್ಟಿ. ಇಂತಹ ಜಗದುಪಾಸನಾ ಕಾರಣವಾದ ಜಡ ಪ್ರಕೃತಿಗೆ ಅಭಿಮಾನಿಗಳಾದ ಶ್ರೀ ಲಕ್ಷ್ಮೀದೇವಿಗೆ ಚಿತ್ಪ್ರಕೃತಿ ಅಂತ ಹೆಸರು. ಅಂತಹ ಪ್ರಕೃತಿ ನಾಮಕಳಾದ ಶ್ರೀ ಲಕ್ಷ್ಮೀದೇವಿಯು ಸರ್ವೋತ್ತಮನಾದ ವಿಷ್ಣುವಿಗಿಂತ ಅನಂತ ಕೋಟಿ ಗುಣದಿಂದ ಕನಿಷ್ಠಳು. ಈಶಕೋಟಿ ಪ್ರವಿಷ್ಟಳಾದ ಶ್ರೀರಮಾದೇವಿ ಎರಡನೆಯ ಕಕ್ಷಾಪನ್ನಳು. ಶ್ರೀಹರಿಯ ಜ್ಯೇಷ್ಠಪುತ್ರರು, ಜೀವೋತ್ತಮರು, ನಾಭಿ ಕಮಲ ಸಂಜಾತರೂ ಆದ ಚತುರ್ಮುಖ ಬ್ರಹ್ಮದೇವರು ಪರಮೇಷ್ಠಿ ನಾಮಕರು. ಪರಮ ಪವಿತ್ರಾತ್ಮರಾದ ಆಖಣಾಶ್ಮ ಸಮರಾದ ಜೀವೋತ್ತಮರು, ಶ್ರೀಹರಿಯ ಪ್ರಥಮಾಂಗಭೂತರೂ ಆದ ಶ್ರೀ ವಾಯುದೇವರು ಪವನ ನಾಮಕರು. ಪರಮೇಷ್ಠಿ ಮತ್ತು ಪವನರು ಶ್ರೀ ಲಕ್ಷ್ಮೀದೇವಿಗಿಂತ ಕೋಟಿ ಗುಣಾಧಮರು. ಇವರು ತೃತೀಯ ಕಕ್ಷಾಪನ್ನರು. ವಾಗಾಭಿಮಾನಿಗಳಾದ ವಾಣಿ ನಾಮಕ ಶ್ರೀ ಸರಸ್ವತೀ ದೇವಿ ಮತ್ತು ಭಕ್ತ್ಯಾಭಿಮಾನಿಯಾದ ಶ್ರೀ ಭಾರತೀ ದೇವಿಯರು ತಮ್ಮ ಪತಿಗಳಾದ ಬ್ರಹ್ಮ ವಾಯುಗಳಿಗಿಂತ ತಾರತಮ್ಯದಲ್ಲಿ ಅವರರು ನಾಲ್ಕನೆಯ ಕಕ್ಷಾಪನ್ನರು. ಶ್ರೀಹರಿಯ ವಾಹನ ಶ್ರೀ ಗರುಡದೇವರು. ಶ್ರೀ ಗರುಡದೇವರನ್ನು ವಿಷ್ಣುವಾಹ ಎಂದಿದ್ದಾರೆ. ಸರ್ಪಶ್ರೇಷ್ಠರಾದ ಶ್ರೀ ಶೇಷದೇವರು ಫಣೀಂದ್ರರು. ಮಹಾಪ್ರಳಯ ಕಾಲದಲ್ಲಿ ಶ್ರೀ ಸಂಕರ್ಷಣಾಭಿನ್ನ ಶ್ರೀ ನರಸಿಂಹನ ಪ್ರೇರಣಾನುಸಾರ ಲಯಕರ್ತರೆಂದು ಅವಂತರಾಭಿಮಾನಿಗಳಾದ ಶ್ರೀ ರುದ್ರದೇವರು ಮೃಢನಾಮಕರು. ಇಂತಹ ಗರುಡ ಶೇಷ ರುದ್ರಾದಿಗಳು ಶ್ರೀ ಸರಸ್ವತಿ ಭಾರತೀಯರಿಗಿಂತ ತಾರತಮ್ಯದಲ್ಲಿ ಅವರು ಐದನೆಯ ಕಕ್ಷಾಪನ್ನರು. ಶ್ರೀಕೃಷ್ಣನ ಷಣ್ಮಹಿಷಿಯರಾದ ನೀಲ, ಲಕ್ಷಣ, ಮಿತ್ರವಿಂದ, ಕಾಳಿಂದಿ, ಭದ್ರಾ, ಜಾಂಬುವತಿ ಮುಂತಾದ ಈ 6 ಮಂದಿ ಪತ್ನಿಯರು ಗರುಡ ಶೇಷ ರುದ್ರರಿಗಿಂತ ಅವರರು. ಈ ಷಣ್ಮಹಿಷಿಯರ ಪೈಕಿ ಜಾಂಬುವತಿ ದೇವಿಯರಲ್ಲಿ ಲಕ್ಷ್ಮಾವೇಶವಿರುವುದರಿಂದ ಶ್ರೀ ಜಾಂಬುವತಿ ದೇವಿಯು ಉಳಿದ 5 ಮಂದಿಗಿಂತ ಉತ್ತಮಳು ಎನಿಸಿದ್ದಾಳೆ. ಶ್ರೀಕೃಷ್ಣನ ಷಣ್ಮಹಿಷಿಯರು 6ನೆಯ ಕಕ್ಷಾಪನ್ನರು.
ತಾರತಮ್ಯ ಕ್ರಮ: ಶ್ರೀಮನ್ನಾರಾಯಣನು ಈಶಕೋಟಿ ಪ್ರವಿಷ್ಟನು, ಸರ್ವೋತ್ತಮನು 1ನೆಯ ಕಕ್ಷ. ಶ್ರೀ ಲಕ್ಷ್ಮೀದೇವಿ ಈಶಕೋಟಿ ಪ್ರವಿಷ್ಟಳು 2ನೆಯ ಕಕ್ಷ, ಅವ್ಯಕ್ತ ತತ್ವ. ಶ್ರೀ ಬ್ರಹ್ಮ ವಾಯುಗಳು ಜೀವೋತ್ತಮರು 3ನೆಯ ಕಕ್ಷ, ಮಹತ್ತತ್ವ. ಶ್ರೀ ಸರಸ್ವತಿ ಭಾರತಿ ಬ್ರಹ್ಮ ವಾಯುಗಳ ಪತ್ನಿಯರು 4ನೆಯ ಕಕ್ಷ, ಮಹತ್ತತ್ವದವರು. ಗರುಡ ಶೇಷ ರುದ್ರ ಅಹಂಕಾರ ತತ್ವಾಭಿಮಾನಿಗಳು 5ನೇ ಕಕ್ಷದವರು. ಶ್ರೀಕೃಷ್ಣನ ಷಣ್ಮಹಿಷಿಯರು 6ನೆಯ ಕಕ್ಷ. ಇವರಲ್ಲಿ ಜಾಂಬುವತಿ ದೇವಿ ಉತ್ತಮಳು, ಲಕ್ಷ್ಮಾವೇಶಯುಕ್ತಳು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.